ಶಂಕರು ಇದೆಲ್ಲ ಬಟ್ಟೆ ಎಲ್ಲ ರಕ್ತ ಆಗಿದೆ. ಈ ಹೆಮ್ಮಾರಿ ನನ್ನ ಕೊಲ್ಲಕ್ ಟ್ರೈ ಮಾಡಿದ್ಲು. ಇವಳು ಮಾಡಿರೋ ಕೆಲಸಕ್ಕೆ ಹಾಫ್ ಮರ್ಡರ್ ಕೇಸಲ್ಲಿ ಫಿಟ್ ಮಾಡಿ ಒಳಗ್ ತಳ್ಬೋದು. ಇವಳನ್ನ ಜೈಲ್ಗೆ ಹಾಕೋದು ಒಂದೇ, ನಾಯಿ ಬಾಲಿಗೆ ದೆಬ್ಬೆ ಕಟ್ಟೋದು ಒಂದೇ. ಇವಳು ಬಾಲನ ಪರ್ಮನೆಂಟ್ ಆಗಿ ಕಟ್ ಮಾಡ್ಬೇಕು. ಅದಕ್ಕೆ ಇಲ್ಲಿ ಎತ್ತಾಕೊಂಡ್ ಬಂದಿದ್ದೀನಿ. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಳು ಎಷ್ಟು ಜನ ಹೆಂಗಸರು ತಾಳಿ ಕಿತ್ತಿದ್ದಾಳೆ, ಎಷ್ಟು ಜನರು ಮನೆ ದೀಪ ಆಡಿಸಿದಾಳೆ, ಎಷ್ಟು ಜನ ಮಕ್ಕಳು ಅನಾಥರು ಮಾಡಿದಾಳೆ, ನಿಮ್ಗೆಲ್ಲರಿಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾಳೆ. ಇವಳು ನಿಮ್ಗೆಲ್ಲ ಕೊಟ್ಟ ಹಿಂಸೆನ ಬಡ್ಡಿ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು. ಇದಕ್ಕೆ ನೀವೆಲ್ಲ ಒಪ್ಕೋತೀರ ತಾನೆ? ಮೇಲೆ ರಂಗಮ್ಮ, ನಿನ್ನ ದನದ ಕೊಟ್ಟಿಗೆನೆ ಇವಳಿಗೆ ಇನ್ಮೇಲೆ ಗೆಸ್ಟ್ ಹೌಸ್. ಕೆಲಸ ಮುಗಿದ ತಕ್ಷಣ ಅಲ್ಲಿ ಕಟ್ಟಾಕಿ ಇವಳನ್ನ. ದಿನ ಸೆಂಟಿನ ವಾಸನೆ ತಗೊಂಡು ಮಜಾ ತಗೊಂತಿದ್ ಇವಳಿಗೆ ಹಸುವಿನ ಗಂಜಲ ಸಗಣಿ ವಾಸನೆ ಗೊತ್ತಾಗ್ಲಿ, ಬರ್ತಾನೆ ಅಂತ ಗೊತ್ತಾಗ್ಲಿ ಇವಳಿಗೆ. ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀವೆಲ್ಲ ಕಾಯ್ಬೇಕು. ಇವಳಿಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಇನ್ಮೇಲೆ ಇಲ್ಲಿ ಪರ್ಮನೆಂಟ್ ಕೆಲಸದವಳು. ತಪ್ಪಿಸ್ಕೊಳಕ್ ಟ್ರೈ ಮಾಡಿದ್ರೆ ನೀನ್ ನನಗೇನ್ ಮಾಡಕ್ ಬಂದ್ಯೋ ಅದನ್ನ ನಿಜವಾಗ್ಲೂ ಹಿಂಗ್ ಮಾಡ್ಬೇಕಾಗತ್ತೆ. ಇಟ್ಕೋ ರಂಗಮ್ಮ, ಎತ್ಕೊಳಕ್ಕೆ ನನ್ನ ಮಕ್ಕಳ ನನ್ನ ಮಗಳು ಮಾಯ. ಅಕ್ಕ, ನಮ್ಮ ಹತ್ರ ಸಾಲ ತಗೊಂಡಿರೋ ಎಲ್ಲಾರನ್ನು ಬೆಣ್ಣೆ ತಿದ್ವಿ, ಆದ್ರೆ ಯಾರು ಬಾಯ್ ಬಿಡ್ತಾ ಇಲ್ಲ. ನಾವು ಎಲ್ಲಾ ಕಡೆ ಹುಡುಕಿದೀವಿ ಅಕ್ಕ, ಮಾಯಕ್ಕ ಕಾಣ್ತಾ ಇಲ್ವಲ್ಲಕ್ಕ. ಅಕ್ಕ, ಯಾವ್ದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣಕ್ಕ. ನನ್ನ ಮಕ್ಕಳ, ನನ್ನ ಮಗಳು ಕಳ್ದೋಗೋಳೆ ಅಂತ ಪೊಲೀಸ್ನವ್ರ ಮುಂದೆ ಹೋಗಿ ನಿಂತ್ರೆ ಮರ್ಯಾದೆ ಇರ್ತದ? ಅಕ್ಕ, ನನ್ಗೆ ಯಾಕೋ ಶಂಕರನ್ ಮೇಲೆ ಡೌಟ್ ಅಕ್ಕ. ನೀನ್ ಡೌಟ್ ತಗೊಂಡು ಎಲ್ಲಿ ಇಟ್ಕೊಳ್ಳಿ. ಹೋಗಿ ಎತ್ತಾಕ ಬನ್ನಿ, ಅವನ್ನ ಸಿಗ್ದು ತೋಳ್ನ ಕಟ್ಬಿಡ್ತೀನಿ. ನೀವು ಸರಿ ಹೆಸರು ಕೇಳಿದ್ರೆ ಇವರೆಲ್ಲ ಹುಚ್ಚ ಹೇಳ್ಕೋತಾರೆ. ಅಕ್ಕೋ, ಇದಕ್ಕೆಲ್ಲ ಕಸಬ್ದಾರ ಬೇಕು. ಕರ್ಸಿ ನಿಮ್ಮ ರಾಯಲಸೀಮೆ ತಮ್ಮಂದ್ರನ್ನ ಕರ್ಸಿ ಅಕ್ಕ. ಏನವ್ರನ್ನ ಬಚ್ಚಗಳು ಅನ್ಕೊಂಡಿದೀಯಾ? ಇಡೀ ರಾಯಲಸೀಮೆ ತುಂಬಾ ರಕ್ತ ಕೋಡಿ ಹರಿಸ್ತವ್ರು. ಒಬ್ಬನ್ ತಲೆ ತೆಗಿರೋ ಅಂದ್ರೆ ಇಡೀ ವಂಶದ ತಲೆನೇ ತೆಗಿಯೋರು. ಅವ್ರ ಹೆಸರು ಕೇಳಿದ್ರೆ ಇಡೀ ಗೌರ್ಮೆಂಟ್ ನಡಗುತ್ತೆ. ಅಂತವ್ರನ್ನ ಆಟೋ ಡ್ರೈವರ್ನ ಮಟ್ಟ ಹಾಕೋದಿಕ್ಕೆ ಕರೆಸ್ಲ. ಈ ಕಾಳಮ್ಮನ ಮೈಯಲ್ಲಿ ಹರಿತಾ ಇರೋದು ಆ ರಾಯಲಸೀಮೆ ರಕ್ತಾನೆ. ನಾನ್ ಸೀರೆ ಕಟ್ಟಿದ್ರೆ ಗುಂಡಿ ಇರೋ ಕಣ್ಗಳೇ ನಡೆದಾಗ್ತಾರೆ. ವಯಸ್ಸಿನಲ್ಲಿ ಎಂತೆಂತ ಪಂಟುಗಳಿಗೆ ಒಳ್ಳೆ ಒಳ್ಳೆಯವಳು ನಾನು ಎಂತ ಎಮ್ಮಾರಿ ಅನ್ನೋದನ್ನ ತೋರಿಸ್ತೀನಿ. ಬಂದು ಎತ್ತರ ಮಕ್ಕಳನ್ನ ಸರಿಯಾಗಿ ಹೋಗಿ ಆಚೆ ಹುಡ್ತಾನೆ ಬಂದ್ರು. ಸರಿಯಾಗಿ ಹುಡ್ಕೋದೇನ್ರ? ಅಕ್ಕ, ಎಲ್ಲಾ ಮನೆಗಳಲ್ಲೂ ಹುಡ್ಕುದ್ವಿ, ಮಾಯಮ್ಮ ಎಲ್ಲೂ ಸಿಗ್ಲಿಲ್ಲ ಅಕ್ಕ. ಅಕ್ಕ, ಸಂದಿಗೊಂದಿ ಎಲ್ಲ ಹುಡುಕುದಿ ಅಕ್ಕ, ಆದ್ರೆ ಮಾಯಮ್ಮ ಮೇಲೂ ಕಾಣ್ತಾ ಇಲ್ಲ. ಹಾಯ್ ಶಂಕರು. ಏನೇ ಇದು? ಏನೇ ನೀನ್ ಅವತಾರ? ಯಾಕರು ಶಂಕರು, ನಾನ್ ಏನೇನೆಲ್ಲ ಐಡಿಯಾ ಮಾಡಿದ್ರು ನಿನ್ನ ಅಟ್ರಾಕ್ಟ್ ಮಾಡ್ಕೊಳಕ್ಕಂತೂ ಆಗ್ಲಿಲ್ಲ. ಅದಕ್ಕೆ ನಾನೊಂದಷ್ಟು ಪಿಕ್ಚರ್ಗಳನ್ನ ನೋಡಿ ಹೀರೋ ಹೀರೋಯಿನ್ ಅನ್ನು ಎಣ್ಣೆ ಮೇಲೆ ಜಾರೋ ಎಲ್ಲಾ ಸೀನ್ಗಳನ್ನು ಡೀಪ್ ಆಗಿ ಸ್ಟಡಿ ಮಾಡಿದೆ. ಅಂತ ಸೀನಲ್ಲೆಲ್ಲ ಹೀರೋಯಿನ್ ಇದೇ ತರ ಡ್ರೆಸ್ ಹಾಕೊಂಡಿರ್ತಾಳೆ. ಕೇಸೆ ಯಾರ್ ಬುದ್ಧಿಗಿದ್ದೇನೆ ನಿಂಗೆ? ನೀನ್ ಬೀಳಲ್ಲ ಅನ್ಕೊಂಡಿದ್ದೆ. ಡ್ರೆಸ್ ಪವರು
ಬಿದ್ಬಿಟ್ಟಿದ್ಯಾ? ಯಾರು ಬಿದ್ದಿದ್ದಾರೆ ಅಂತ ಹೇಳಿದ್ದು? ನೋಡು, ಕಲ್ಬಂಡೆ ಹತ್ರ ಗಟ್ಟಿಯ ನಿಂತಿದ್ದೀನಿ. ಎಲ್ಲಾರನ್ನು ಓಡಿಸಿ ಏಕಾಂತ ಸೃಷ್ಟಿ ಮಾಡಿದ್ಯಾ? ನಾವ್ ಜೋರಾಗಿ ಹುಟ್ಟಿರ್ಬೇಕು. ಒಂದ್ ಹುಡುಗನ್ ಒಂದ್ ಹುಡುಗಿ ಮೇಲೆ ಪ್ರೀತಿ ಬರ್ಬೇಕು ಅಂದ್ರೆ ಅವ್ಳು ಹೆಂಗಿರ್ಬೇಕು ಗೊತ್ತಾ? ಹೆಂಗೆ? ಮೈಯೆಲ್ಲ ಮುಚ್ಕೊಂಡು ಮೌನಗೌರಿ ತರ ಇರ್ಬೇಕು. ಈ ತರ ಇದ್ರೆ ಪ್ರೀತಿ ಎಲ್ಲ ಬರೋದು ಇಂಗ್ಲಿಷ್ ಲವ್. ನನಗಂತೂ ನಿನ್ ಮೇಲೆ ಇಂಗ್ಲಿಷ್ ಲವ್ ಬರಲ್ಲ. ಏರಿಯಾ ಹುಡುಗರಿಗೆ ಬಂದ್ರೆ ನೀನ್ ಪಬ್ಲಿಕ್ ಪ್ರಾಪರ್ಟಿ ಆಗ್ಬಿಡ್ತೀಯ ಅಷ್ಟೇ. ಕ್ಯಾ ಆದ್ಮಿ ಹೈ ಯಾರ್? ಎಲ್ಲ ಫಾರಂ ಬೇಕು ಅಂದ್ರೆ ಇವನು ಬೇಕು ಅಂತಾನೆ. ಮಾಡ್ತೀನಿ. ಏನೇ ಯಾವಾಗ್ಲೂ ಬೆಕ್ಕಟ್ಟ ಬಂದಂಗ್ ಬರ್ತೀಯ? ಓಹೋ, ಏನೇ ಇದ್ ನಿನ್ ಅವತಾರ? ಒಂದ್ ಮಾರ್ ಹೂವ ಮುಡ್ಕೊಂಡು ಬಟ್ಟೆ ಎಲ್ಲ ಕವರ್ ಮಾಡ್ಕೊಂಡು ಕಲರ್ ಪೈಂಟ್ ಹೊಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಪರವಾಗಿಲ್ಲ, ಈಗ ಒಂಥರ ಹುಡುಗಿ ತರ ಕಾಣಿಸ್ತಿದ್ಯಾ, ಗೌರಮ್ಮನ್ ತರ ಕಾಣಿಸ್ತಿದ್ಯಾ. ಅಮ್ಮ ತಾಯಿ ಇನ್ಮೇಲೆ ಹೀಗೆ ಇದ್ಬಿಡಮ್ಮ, ನಿನಗೂ ಒಳ್ಳೇದು ನನಗೂ ಒಳ್ಳೇದು. ಬರ್ಲಾ? ಲೈ, ಏನೇ ಇದು ಎಲ್ಲ ರೋಡಲ್ಲಿ ಇಟ್ಕೊಂಡು? ಬಿಡೆ, ಯಾರೋ ನೋಡ್ರಿ ಕತೆ. ನಾನು ಆಂಜನೇಯನ್ ಪೂಜಾರಿ ಬಾಲ ಬ್ರಹ್ಮಚಾರಿ ನನಗೆ ಇಟ್ಕೊಂಬಾರ್ದು. ಬಿಡೆ, ಏನ್ ಹೇಳಲೆ? ಏನ್ ಶಂಕ್ರು ನೀನು? ಮಾತಾಡಿದ್ರು ರೇಖ್ಯ, ಮಾತಾಡದೆ ಇದ್ರು ರೇಖ್ಯ. ನೀನ್ ಹೇಳಿದಕ್ಕೆ ತಾನೇ ನನ್ ಮೌನ ವ್ರತ ಆಚರಿಸ್ತಿರೋದು. ನೀನೇ ಕಿಂಡಲ್ ಮಾಡಿದ್ರೆ ಹೇಗ್ ಶಂಕ್ರು? ಬಿಡೆ, ಈಗ ಏನ್ ಮಾಡ್ಬೇಕು ಅಂತ ಬೊಗಳು. ಲವ್ ಮಾಡು. ಲವ್ವ? ಏನ್ ನನಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡ್ಯಾ? ಯಾಕೆ ಕಷ್ಟನಾ? ನಾನ್ ಮಾಡ್ತಾ ಇಲ್ವಾ? ನೋಡು, ನಿನ್ಗೇನ್ ಕೆಲ್ಸ ಇಲ್ಲ, ನೀನ್ ಲವ್ ಮಾಡ್ಕೋ. ನನಗ್ ಬೇರೆ ಕೆಲ್ಸ ಇದೆ, ಅದನ್ನ ಮಾಡ್ತೀನಿ. ಓಕೆ? ನಮ್ ಗೌರಿ ಇದ್ದಂಗವಳೆ. ಗೌರಿ, ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಫ್ಯಾಷನ್ ಟಿವಿಲಿ ಸತಿ ಸಾಕೋಬಾಯಿ ಸಿನಿಮಾ ನೋಡ್ದಂಗ ಆಗ್ತಾ ಇದೆ. ಏನಮ್ಮ ಇದೆಲ್ಲ? ನಾನ್ ಹಿಂಗಿದ್ರೆ ಶಂಕ್ರು ನನ್ನ ಲವ್ ಮಾಡ್ತೀನಿ ಎಂದಿದ್ದ. ಓ, ಲವ್ ಮಾಡದ್ನಾ? ನಿನ್ ತಲೆ. ಆ ಮಾಯನ್ ಕರ್ಕೊಂಬಂದು ಕಾಲೋನಿಲಿ ಇಟ್ಕೊಂಡ್ ಮೇಲೂ ನೀನ್ ನಂಬ್ತೇವನ್ನ? ಅಯ್ಯೋ, ಮಾಯನು ಶಂಕ್ರುನು ಎಣ್ಣೆ ಸಿಗಕಾಯಿ ಇದ್ದಂಗೆ. ಅವಳು ಬುದ್ಧಿ ಕಲ್ಸ್ಬೇಕು ಅಂತ ತಂದಿಟ್ಕೊಂಡಿದ್ದಾನೆ. ಅಯ್ಯ, ತಂದಿಟ್ಕೊಂಡ್ ಮೇಲೆ ಮುಗೀತಲ್ಲ. ಏನ್ ಗೌರಿ ನೀನು ಇಷ್ಟೊಂದ್ ಸಿನಿಮಾ ನೋಡ್ತೀನಿ ಅಂತ ಇನ್ನೂ ಬುದ್ಧಿ ಬಂದಿಲ್ವಲ್ಲ ನಿನಗೆ? ನೋಡು, ಸಂಪತ್ತಿಗೆ ಸವಾಲಿಂದ ಹಿಡ್ಕೊಂಡು ನಂಜುಂಡಿ ಕಳಂದವರೆಗೂ, ಬಹುದೂರ್ ಗಂಡಿಂದ ಹಿಡ್ಕೊಂಡು ಅಂಜದ ಗಂಡವರೆಗೂ ಎಲ್ಲಾ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಬಿಗಿನಿಂಗ್ ಇಂದ ಲಾಸ್ಟ್ ವರೆಗೂ ಹಾವು ಮುಂಗ್ಸಿ ತರ ಕಚ್ಚಾಡ್ತಾನೆ ಇರ್ತಾರೆ. ಇನ್ನೇನ್ ಸಿನಿಮಾ ಮುಗಿಬೇಕು, ಡಡಾರ್ ಅಂತ ತಪ್ಕೊಂಡು ರಾಜ ಮುದ್ದು ರಾಜ ಅಂತ ಹಾಡೋದ್ ನಾವ್ ನೋಡಿಲ್ವಾ? ಅವ್ರ ಕಿತ್ತಾಡೋದೇ ಮುದ್ದಾಡಕ್ಕೆ. ಗೌರಿ ನೋಡ್ತಾ ಇರೋ, ಆದಷ್ಟು ಬೇಗ ಅವನು ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟು ಅವಳ ಕೈಗೊಂದ್ ಮಗ, ನಿನ್ ಕೈಗೊಂದ್ ಚಂಬು. ದೀಪ ಯೋಚನೆ ಮಾಡು. ಬರ್ಲಾ? ಇದು ನಿಜ ಅಲ್ಲ ತಾನೆ? ನಿಜ ಅಲ್ಲ. ಅವಳಿಲ್ಲೇ ಇದ್ಬಿಟ್ರೆ ನನ್ ಶಂಕ್ರು ನನಗ್ ಕೈ ಕೊಟ್ಟು ಅವಳ ಹಿಂದೆ ಹೋಗೋದ್ ಗ್ಯಾರಂಟಿ. ಹೇಗಾದ್ರೂ ಮಾಡಿ ಆ ಕಲ್ಲರ್ ಚಿಟ್ಟೆನ ಉಗಿದು ಓಡಿಸ್ಬೇಕು. ಬೇಗಿಲಿಂದ ತಪ್ಸ್ಕೊಂಡು ಹೊಟ್ಟೋಗು. ಹೋಗು ಹೋಗು. ಮಾಯಮ್ಮ ಅಕ್ಕ. ಮಾಯಾ, ಮಗಳೇ ಮಾಯಾ, ಏನಾಯ್ತಮ್ಮ? ಎಲ್ಲಿದ್ಯಮ್ಮ? ಏನಾಯ್ತು ಅಂತ ಹೇಳು. ಏನಾಯ್ತಮ್ಮ? ಏನಾಯ್ತು? ಅದು ಶಂಕರ ನನ್ನ ಕಿಡ್ನಾಪ್ ಮಾಡಿ ಕೂಡ ಹಾಕಿ ತುಂಬಾ ಚಿತ್ರ ಹಿಂಸೆ ಕೊಟ್ಬಿಟ್ಟ ಮಮ್ಮಿ. ನೋಡು ಮಮ್ಮಿ, ನೋಡು ನನ್ನ ಯಾವ ಸ್ಥಿತಿಗೆ ತಂದಿದ್ದಾನ ಪಾಪಿ. ಬಿಡ್ಬೇಡ ಮಮ್ಮಿ ಅವನ್ನ. ನೀನೇನ್ ಮಾಡ್ತೀಯ ನನಗ್ ಗೊತ್ತಿಲ್ಲ. ಅವನ್ನ ಮಾತ್ರ ಸುಮ್ನೆ ಬಿಡ್ಬೇಡ. ಅಯ್ಯೋ 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 ಅಯ್ಯೋ! ಮಾಮಾ ಮಾಮಾ, ಇವನ್ ಯಾರು ಗೊತ್ತಾ? ಇವನನ್ನ ನಾನು 20 ವರ್ಷದಿಂದ ಹುಡುಕ್ತಾನೆ ಇದ್ದೀನಿ. ಇವನು ನನ್ನ ಮೋಸ ಮಾಡಿ ಎಲ್ಲ ತಲೆ ಮರ್ಸ್ಕೊಂಡು ಹೋಗಿದ್ದ. ಇವತ್ತು ಇವನು ಪ್ರಾಣ ತೆಗೆದು ಎಲ್ಲೇ ಸಮಾಧಿ ಮಾಡ್ತೀನಿ. ಎಲ್ಲಿ ನನ್ನ ಆಸ್ತಿ ಪತ್ರ? ಎಲ್ಲಿ ಹೇಳು? ಯಾವ ಆಸ್ತಿ? ಯಾವ ಪತ್ರ? ಕಾಳಮ್ಮ, ಇದುವರೆಗೂ ನೀನ್ ನಂಬ್ಕೊಂಡಿರೋದೇ ಬೇರೆ, ನಿಜವಾಗಿ ನಡೆದಿರೋದೇ ಬೇರೆ. ಅದೇನಾಯ್ತು ಅಂತ ಈಗ ಹೇಳ್ತೀನಿ ಕೇಳು. ಯಾವನ್ರಿ ಅವನು ರಾಮಯ್ಯ? ಏನೇ 1 ವರ್ಷದಿಂದ ಬಡ್ಡಿನೇ ಕಟ್ಟಿಲ್ಲ. ಹಿಂಗಾದ್ರೆ ಹೆಂಗೆ? ತೆಲಿಗೆ ದೇವ್ರು ನಮ್ಗೇನ್ ಕಡಿಮೆ ಮಾಡಿದಾನೆ ಹೇಳು? ಈಗ ನೀನ್ ನೋಡಿದ್ಲಿಷ್ಟು ಕಡ್ಬಡವೊಂದು
ಸದ್ಯದ ಪರಿಸ್ಥಿತಿಲಿ ಅವನ ಕೈಲಿ ಕಟ್ಟಕ್ ಆಗದೆ ಇರಬಹುದು, ಆದ್ರೆ ಮಹಾನ್ ನಿಯತ್ನೋನು ನಮ್ ಋಣದಲ್ಲಿ ಬಿದ್ದಿರೋಂತವನಲ್ಲ, ಖಂಡಿತವಾಗ್ಲೂ ಕಟ್ಟೆ ಕಟ್ತಾನೆ. ಏನಂತೀಯ ಶಮಣ? ಹೌದು ಬುದ್ಧಿ. వడ్డీ దండనాకి కరుణೆ ನೀಯತ್ತು ಧರ್ಮ ಅಂತ ಪೋತೆ ಪುಟ್ ಬರ್ತದೆ ಉಂಟಾము. ನಾವು ಆಗಾಗ ಕೇಳದೆ ಹೋದ್ರೆ ಅವ್ರ ಭಯನೇ ಇರಲ್ಲ. ಇಬ್ರು ಮೀರೆ ವಸೂಲ್ చేస్తారా ಇಲ್ಲ ಅಂದ್ರೆ ನಾನೇ ಹೋಗ್ಲಾ? ಹೋಗು, ವಸೂಲ್ ಮಾಡು. ಹೋದ್ರೆ ನೀನ್ ಬಡ್ಡಿ ವಸೂಲ್ ಮಾಡೋದಿರ್ಲಿ, ಅವನ್ ದುಸ್ಥಿತಿ ನೋಡಿದ್ರೆ ಕೈಯಲ್ಲಿರೋದ್ನು ನೀನೇ ಕೊಟ್ಬಿಟ್ಟು ಬರ್ತೀಯ. ಅವನ್ ಸಂಸಾರ ಅಷ್ಟು ಕಷ್ಟದಲ್ಲಿದೆ ಕಣೆ. ತರಕ್ ಏನಾಯ್ತು ನನ್ನ ಹತ್ರ? ಖಾಲಿ ಜೇಬು. ಇಷ್ಟು ದಿವಸ ರಕ್ತ ಕೊಟ್ಟು ರೇಷನ್ ತಗೊಂಬಂದೆ. ಇವತ್ತು ಡಾಕ್ಟರ್ ಹತ್ರ ಹೋಗಿದ್ದೆ, ಮೈ ಆಗ ರಕ್ತ ಎಲ್ಲ ಹೋಗಾಚೆ ಇದ್ಬಿಟ್ಟ. ಮಗು ಒಂದೇ ಸಮಯ ಅಳ್ತಾ ಇದೆ. ಇದೇನು ಒಂದು ದೊಡ್ಡ ಹಾಲಿಲ್ಲ, ಮನೇಲಿ ಏನೂ ಇಲ್ಲ. ಅಕ್ಕಪಕ್ಕದವರು ಎಷ್ಟು ಅಂತ ಸಹಾಯ ಮಾಡ್ತಾರೆ. ಅಯ್ಯೋ ದೇವ್ರೆ, ನಾನು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದೋ ಏನೋ. ಇಷ್ಟು ವರ್ಷ ಆದ್ಮೇಲೆ ಒಂದು ಮಗುನ್ ಕೊಟ್ಟ, ಈಗ ಅದೊಂದು ಸಾಕೋ ಯೋಗ್ಯತನ ಇಲ್ದಾಗ ಮಾಡ್ಬಿಟ್ಟ. ಅದ್ರ ಬದಲು ನಮ್ ಪ್ರಾಣ ನನಗೆ ಕಿತ್ಕೊಬಾರ್ದಾಗಿತ್ತ. ಏನು ಮಾಡ್ತಾ ಇದೀಯ? ಏನು ಮಾಡ್ತಾ ಇದ್ಯಾ ನೀನು? ಬಾಯಿ ಮುಚ್ಚಿದ್ರೆ ಮಗು ಅನ್ನೋದು ಕೇಳಕ್ಕಾಗಲ್ಲ. ನನ್ ಕರಳು ಕಿತ್ತು ಬರುತ್ತೆ. ಅದಕ್ಕೆ ಅವಳು ಜ್ಞಾನ ತಪ್ಪಿಸಿದ್ದೇನೆ. ಜ್ಞಾನ ತಪ್ಪಿಸಿದ್ರೆ ಅದಲ್ಲ, ಆಗ್ಲೇ ಅದಕ್ಕೂ ನೆಮ್ಮದಿ, ನಮಗೂ ನೆಮ್ಮದಿ. ಏ ರಾಮಯ್ಯ, ಒಂದ್ ವರ್ಷದಿಂದ ಅಸಲು ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ. ಎಲ್ಲ ನನ್ ದುಡ್ಡು ತೆಗಿಯೋ. ನನ್ನ ಹತ್ರ ಎಲ್ಲೈತವ ದುಡ್ಡು? ಫ್ಯಾಕ್ಟ್ರಿ ಲಾಕೌಟಾಗ 1 ವರ್ಷ ಆಯ್ತು. ನಾ ಎಲ್ಲಿ ತಗೊಂಬರ್ಲಿ? ನನ್ ಮಗನೇ, ಯಾವನ ಹತ್ರ ಆದ್ರೂ ನಿನ್ ಹೆಂಡಿನ ದುಡ್ಡು ಕೊಡು. ನೀವು ಕೊಟ್ಟಿರೋ 10,000 ರೂಪಾಯಿಗೆ ಹೀಗೆಲ್ಲ ಮಾತಾಡಬಾರ್ದು. ಯಾಕೋ ಮಾತಾಡ್ಬಾರ್ದು? ಏನೋ ಮಾಡ್ತೀಯ ನಾಯಿ? ದುಡ್ಡು ಬೇಕಾದಾಗ ಬಾಳ ಅಲ್ಲಾಡ್ತೀರಾ, ಕೇಳಕ್ ಬಂದಾಗ ಬಗೋತೀರಾ? ಬಿಡಿ ಅವ್ರನ್ನ. ಹೆಂಗಸ ಮಾಡೋ ಕೆಲಸ ಇದು. ಮತ್ತೆ ಮಾತಾಡ್ತೇನೆ. ಗಾಡಿ ನಿಲ್ಸು. ಅಯ್ಯೋ ಅಯ್ಯಯ್ಯೋ ಶ್ಯಾಮಲ, ಈ ಬಡವರನ್ನ, ಈ ಸ್ವಾಭಿಮಾನಿಗಳನ್ನ ಕೇವಲ 10,000 ರೂಪಾಯಿಗೋಸ್ಕರ ಕೊಂದ್ಬಿಟ್ರಲ್ಲ. ಯಾರ ರಾಕ್ಷಸರು ಕೊಂದ್ಬಿಟ್ರು. ಮಗು ಹೋಗು. ಈ ಮಗು ಅನಾಥವಾಗಕ್ಕೆ ಖಂಡಿತವಾಗ್ಲೂ ನಾನು ಬಿಡಲ್ಲ. ಇದಕ್ಕೊಂದೆಲೆ ಕಾಣಿಸ್ತೀನಿ.